ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾಸ್ ವ್ಲಾಗ್. ಗಿರ್ಮಿಟ್ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ. ಎಣ್ಣೆ ಹಾಕಿದ್ದೀನಿ. ಎಣ್ಣೆಗೆ ಸ್ವಲ್ಪ ಸಾಸಿವೆ ಹಾಕೋಣ. ಅದು ಚಿಟಪಟ ಅನ್ನಲಿ. ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕೋಣ. ಚಟಪಟ ಅಂದ ತಕ್ಷಣ ಮೆಣಸಿನ್ಕಾಯಿ, ಕರಿಬೇವು, ಇದಕ್ಕೆ ಒಂದು ಸ್ವಲ್ಪ ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡೋಣ. ಸ್ವಲ್ಪ ಟೊಮೊಟೊ ಹಾಕೋಣ. ಇದನ್ನು ಸ್ವಲ್ಪ ಫ್ರೈ ಮಾಡೋಣ. ನೀಟಾಗಿ ಸ್ವಲ್ಪ ಫ್ರೈ ಆಗಲಿ. ಇದಕ್ಕೀಗ ಒಂದು ಅರ್ಧ ಟೀ ಸ್ಪೂನ್ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ನೀಟಾಗಿ ಫ್ರೈ ಆಗಲಿ. ಇದು ನಾವು ಒಂದು ಸ್ವಲ್ಪ ಖಾರ ಜಾಸ್ತಿ ತಿಂತೀವಿ, ಹಂಗಾಗಿ ಸ್ವಲ್ಪ ಚಿಲ್ಲಿನೂ ಹಾಕ್ಕೊಂಡು ಸ್ವಲ್ಪ ಖಾರ ಪುಡಿನೂ ಹಾಕೋತೀವಿ. ಬರೀ ಮಕ್ಳಿಗೆ ಮಾಡೋದಾದರೆ ಖಾರದ ಪುಡಿ ಯೂಸ್ ಮಾಡಿ ಸಾಕು, 1/2 ಟೇಬಲ್ ಸ್ಪೂನು. ಹಸಿಮೆಣ್ಸಿನ್ಕಾಯಿ ಬಾಯಿ ಸಿಗತ್ತಲ್ಲ, ಹಾಗಾಗಿ ಬೇಡ ಅದು. ಈಗ ಇದಕ್ಕೆ ಒಂದು ಸ್ವಲ್ಪ ಹುಣಸೆಹಣ್ಣಿನ ರಸ ಹಾಕೋಣ. ಇದೀಗ ಕುದೀಲಿ ಸ್ವಲ್ಪ. ಇದೀಗ ಆಗಿದೆ. ಇದಕ್ಕೀಗ ಒಂದು ಸ್ವಲ್ಪ ಕಡಲೆ ಪುಡಿ ಹಾಕೋಣ. ಇದರೊಳಗೆ ಶುಗರ್ ಸ್ವಲ್ಪ ಆ್ಯಡ್ ಇರೋದ್ರಿಂದ ನಾನು ಎಕ್ಸ್ಟ್ರಾ ಶುಗರ್ ಹಾಕಲ್ಲ. ಈಗ ರೆಡಿ ಗಿರ್ಮಿಟ್ ರೆಡಿಯಾಗಿದೆ. ಇದಕ್ಕೀಗ ನಾವು ಇದಕ್ಕೀಗ ಸ್ವಲ್ಪ ಮಾಡಿಟ್ಕೊಂಡಿದ್ವಲ್ಲ ಗಿರ್ಮಿಟ್ಟಿನ ಗೊಜ್ಜು ಹಾಕೊಳ್ಳೋಣ. ಇದಕ್ಕೆ ಒಂದು ಸ್ವಲ್ಪ ಹಸಿ ಈರುಳ್ಳಿ, ಸ್ವಲ್ಪ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಟೊಮ್ಯಾಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡೋಣ. Thank you.